ಬರೀ ಫ್ಯಾಟಿ ಲಿವರ್ ಡಿಸೀಸ್ ಅಂದ್ರೆ ವೇಟ್ ಕಡಿಮೆ ಮಾಡೋದು ಡೈಟ್ ಅಂತಲ್ಲ, ಲಿವರಿಗೆ ಡಿಟಾಕ್ಸ್ ಮಾಡೋದು ಏನೂ ಬೇಕಾಗಿಲ್ಲ. ಏನಾದರೂ ತಿನ್ರಿ ಲಿವರ್ದಲ್ಲಿ ಹೋಪ್ ಸ್ಟೋರ್ ಆಗೋದು ಅದು ಫ್ಯಾಟ್ ಅಂತಾನೆ. ಯಾರು ಹೆಲ್ತ್ ಚೆಕ್ಅಪ್ ಮಾಡಿಸ್ತೀವಿ ಸುಮ್ಮನೆ ಫೈಬ್ರೋ ಸ್ಕ್ಯಾನ್ ಮಾಡೋದ್ರಲ್ಲಿ ಯೂಸ್ ಇಲ್ಲ. ಸೊ ಗ್ರೇಡ್ 3 ಫ್ಯಾಟಿ ಲಿವರ್ ಅಲ್ಲಿ ನಾರ್ಮಲ್ ಲಿವರ್ ಸೆಲ್ಗಿಂತ ಫ್ಯಾಟೇ ಜಾಸ್ತಿ ಇರುತ್ತೆ. FIB-4 ಸ್ಕೋರ್ ಅಂತ ಒಂದಿದೆ. ಆ ಸ್ಕೋರ್ ಅಲ್ಲಿ ಮೋರ್ ದೆನ್ 2.6 ಬಂತಂದ್ರೆ ಡೆಫಿನೆಟ್ಲಿ ಯು ಶುಡ್ ಸಿ ಅ ಲಿವರ್ ಡಾಕ್ಟರ್. ಹಾಗಾದ್ರೆ ಈಗ ಫ್ಯಾಟಿ ಲಿವರ್ ಇದ್ದಂತ ಎಲ್ರಿಗೂ ಸಿರೋಸಿಸ್ ಆಗೇ ಆಗುತ್ತಾ? 1 in 4 ಫ್ಯಾಟಿ ಲಿವರ್ ಡಿಸೀಸ್ ವಿಲ್ ಗೋ ಫಾರ್ ಸಿರೋಸಿಸ್. ಸಿಟಿ ಸ್ಕ್ಯಾನ್ ಇಲ್ಲ ಅಲ್ಟ್ರಾಸೌಂಡ್ ಅಲ್ಲಿ ಆಲ್ರೆಡಿ ಸಿರೋಸಿಸ್ ಕಾಣ್ತಾ ಇದೆ ಅಂತಂದ್ರೆ ಯಾರಾದ್ರೂ ಡಾಕ್ಟರ್ ಸಿರೋಸಿಸ್ ಅಂತ ಬರೀತಾರೆ ಅಂತಂದ್ರೆ ಇಟ್ ಈಸ್ ಇರ್ರಿವರ್ಸಿಬಲ್. ಈ ಫ್ಯಾಟಿ ಲಿವರ್ ಮತ್ತೆ ಲಿವರ್ ಫೇಲ್ಯೂರ್ ಅಥವಾ ಸಿರೋಸಿಸ್ ಆಗುವಂತದ್ದು ಎರಡು ಒಂದೇನಾ? ಪೇಷಂಟ್ ಫ್ಯಾಟಿ ಲಿವರ್ ಇತ್ತು, ನಂದು 20 ವರ್ಷ ಮುಂದೆ ಸರ್ ನಂದು ಅಲ್ಟ್ರಾಸೌಂಡಲ್ಲಿ ಫ್ಯಾಟಿ ಲಿವರ್ ಇತ್ತು, ಬಟ್ ಈಗ ಜಾಂಡಿಸ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಯೂಶುವಲಿ ಲಿವರ್ ಡಿಸೀಸಲ್ಲಿ ಜಾಂಡಿಸ್ ಇದೆ ಅಂತಂದ್ರೆ ಅದ್ರ ಜೋಡಿ ಎಕ್ಸ್ಟ್ರಾ ಒಂದು ಇದ್ದೇ ಇರುತ್ತೆ, ಅಂದ್ರೆ ಹೊಟ್ಟೆಲಿ ನೀರು ಇರುತ್ತೆ. ಕಾಫಿ ಇಸ್ ಎದಕ್ಕೆ ಬೆಟರ್ ಅಂತಂದ್ರೆ ದೇರ್ ಈಸ್ ಅ ನಂಬರ್ ಆಫ್ ಸ್ಟಡೀಸ್. ಈಗ ನಮ್ದು ಸೌತ್ ಇಂಡಿಯಾದಲ್ಲಿ ವಿ ಯೂಸ್ ಸಮಥಿಂಗ್ ಕಾಲ್ಡ್ ಫಿಲ್ಟರ್ ಕಾಫಿ ಅಂತ. ಫ್ಯಾಟಿ ಲಿವರ್ ಅಂತ ಹೇಳಿದ್ರೆ ಲಿವರ್ ಫೇಲ್ಯೂರ್ ಅಂತ ಅಂದ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ? ಏನಂತಂದ್ರೆ ಫ್ಯಾಟಿ ಲಿವರ್ ಡಿಸೀಸ್ ಬರೇ ಆಲ್ಕೋಹಾಲ್ ಮತ್ತು ಆಲ್ಕೋಹಾಲ್ ಕುಡಿಲಾರ್ದೆ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಇಂದ ಆಗಲ್ಲ. ಈಗ ಯಾರಾದರೂ ಪೇಷಂಟ್ ಲಿವರ್ ಫೇಲಿಯರ್ ಅಂತ ಬಂದ್ರೂ ನಾವು ಟ್ರೀಟ್ ಮಾಡಿಬಿಟ್ಟು ಸ್ಟೇಬಲ್ ಮಾಡಿಬಿಟ್ಟೆ ಟ್ರಾನ್ಸ್ಪ್ಲಾಂಟ್ ಮಾಡೋದು. ಹೆಂಗಾಗುತ್ತೆ ಅಂತಂದ್ರೆ ಸಿರೋಸಿಸ್ ಅಂದಾಗೆ ಪೇಷಂಟ್ಗೆ ಹಿಂಗೆ ಕೈ ಹಿಂಗೆ ಹಿಡ್ಕೊಂಡ್ಬಿಟ್ಟು ಹಿಂಗೆ ಮುಂದೆ ಕೂತ್ಕೊಂಡ್ಬಿಟ್ಟು ಹಿಂಗೆ ಹೇಳಕ್ ಟ್ರೈ ಮಾಡೋಕ್ಕೂ ಆಗ್ತಾ ಇರಲ್ಲ. ರ್ಯಾಪಿಡ್ ಆಗಿ ವೆಯ್ಟ್ ಲಾಸ್ ಆಗುವಂಥದ್ದು ಏನಾದರೂ ಪ್ರೆಷರ್ ಅನ್ನು ಉಂಟು ಮಾಡುತ್ತೆ ಲಿವರ್ ಮೇಲೆ ಅಂತ? 7 to 10% ಆಫ್ ವೇಟ್ ಲಾಸ್ ಆದರೆ ಒಳ್ಳೇದು. ಅಂದ್ರೆ 160 ಸೆಂಟಿಮೀಟರ್ ಇದ್ದಾರೆ ಅಂದರೆ ಅವ್ರು 60 ಇರಬೇಕು, ಬಟ್ 90 kg ಇದೆ. ಈಗ ಪೇಷಂಟ್ಸ್ ಬರ್ತಾರೆ ನಮ್ಮ ಹತ್ರ, ನಾನು ಸರ್ ಅರೌಂಡ್ 70,000 ಸ್ಟೆಪ್ಸ್ ಡೇ ನಡೀತಾ ಇದ್ದೀನಿ, ಬಟ್ ವೇಟ್ ಲಾಸ್ ಆಗ್ತಾ ಇಲ್ಲ. ಸೊ ನನ್ನ ಕಡೆಯಿಂದ ಓನ್ಲಿ ಒಂದು ಮಾತು ಏನು ಹೇಳಬೇಕಂತಂದರೆ ಫ್ಯಾಟಿ ಲಿವರ್ ಡಿಸೀಸ್ ಇಸ್ ದ ಅರ್ಲಿಯೆಸ್ಟ್ ಒಂದು ವಾರ್ನಿಂಗ್ ಸೈನ್ for the whole body. But most important thing, don't take any supplements to keep your liver healthy. Only thing is that diet and exercise is enough. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಕ್ಷಾ ಕೋಟ್ಯಾನ್. ನಮ್ಮ ದೇಹದಲ್ಲಿರುವಂತಹ ಪ್ರತಿ ಕ್ಷಣವೂ ಕೆಲಸ ಮಾಡುವಂತಹ ಒಂದು ಸೂಪರ್ ಪವರ್ ಇರುವಂತಹ ಮಾಸ್ಟರ್ ಅಂತ ಹೇಳಿದ್ರೆ ಅದು ಲಿವರ್ ಅಂತಾನೆ ಹೇಳ್ಬೋದು. ನಾವು ತಿಂದಿರುವಂತಹ ಪ್ರತಿಯೊಂದು ಆಹಾರವನ್ನ ಜೀರ್ಣ ಶಕ್ತಿಯಾಗಿ ಕನ್ವರ್ಟ್ ಮಾಡುವಂತಹ ಒಂದು ಶಕ್ತಿ ಲಿವರ್ಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಲಿವರ್ಗೆ ಸಂಬಂಧಿಸಿದಂತಹ ಆರೋಗ್ಯ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಾನೆ ಇದೆ ಅಂತ ಹೇಳ್ಬೋದು. ಅದರಲ್ಲಿ ಒಂದು ಅಂತ ಹೇಳಿದ್ರೆ ಫ್ಯಾಟಿ ಲಿವರ್. ಸೊ ಲಿವರ್ನಲ್ಲಿ ಕೊಬ್ಬು ತುಂಬಿಕೊಳ್ಳುವಂಥದ್ದು ನಾವು ಕಾಮನ್ ಆಗಿ ಕೇಳಿರ್ತೀವಿ, ನಮ್ಮ ಬಾಡಿಯಲ್ಲಿ ಕೊಬ್ಬಿದೆ ಅಂತ. ಹಾಗಿದ್ರೆ ಲಿವರ್ ಅಲ್ಲಿ ಹೇಗೆ ಕೊಬ್ಬು ತುಂಬಿಕೊಳ್ಳುತ್ತೆ ಅಥವಾ ಫ್ಯಾಟಿ ಲಿವರ್ ಹೇಗಾಗುತ್ತೆ ಅನ್ನುವಂಥ ಡೌಟ್ಸ್ ಹೆಚ್ಚಿನವ್ರಿಗೆ ಇದ್ದೇ ಇರುತ್ತೆ. ಸೊ ಈ ಫ್ಯಾಟಿ ಲಿವರ್ ಉಂಟಾಗೋದಕ್ಕೆ ಮುಖ್ಯ ಕಾರಣಗಳು ಏನು? ಇದು ಸೂಚನೆಯನ್ನು ಕೊಡುತ್ತಾ ಅಥವಾ ಯಾವುದೇ ಲಕ್ಷಣಗಳು ಇಲ್ಲದೆ ಸೈಲೆಂಟ್ ಆಗಿನೇ ನಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನ ಬೀರುತ್ತಾ? ಇದಕ್ಕೆ ಚಿಕಿತ್ಸೆ ಹೇಗಿರುತ್ತೆ? ಆಹಾರದ ಪಥ್ಯವನ್ನು ಏನಾದರೂ ಮಾಡಬೇಕಾಗತ್ತಾ? ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಅಖಿಲ್ ದೇಶ್ಮುಖ್, ಕನ್ಸಲ್ಟೆಂಟ್ ಹೆಪಟಾಲಜಿ ಅಂಡ್ ಲಿವರ್ ಅಂಡ್ ಮಲ್ಟಿ ಆರ್ಗನ್ ಟ್ರಾನ್ಸ್ಪ್ಲಾಂಟ್, ಆಸ್ಟರ್ ವೈಟ್ಫೀಲ್ಡ್, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಓಕೆ ಸರ್, ಫ್ಯಾಟಿ ಲಿವರ್, ಸೊ ನಮ್ಮ ಬಾಡಿಯಲ್ಲಿ ಓವರ್ ಆಲ್ ಆಗಿ ಫ್ಯಾಟ್ ಇರುತ್ತೆ ಅಥವಾ ಕೊಬ್ಬಿರುತ್ತೆ ಅನ್ನೋದು ತುಂಬ ಜನರಿಗೆ ಗೊತ್ತೇ ಇರುತ್ತೆ. ಸೊ ಇದನ್ನು ಇನ್ ಸಿಂಪಲ್ ಆಗಿ ಫ್ರಮ್ ದ ಗ್ರೇಡ್ 1 to grade 3, 4 ಎಕ್ಸ್ಪ್ಲೇನ್ ಮಾಡಬಹುದಾ? ಹೇಗೆ ಅಂದರೆ ಏನಾಗಿರುತ್ತೆ ಲಿವರಲ್ಲಿ, ಯಾವ ಥರ ಚೇಂಜಸ್ ಹೋಗ್ತಾ ಹೋಗ್ತಾ ಗ್ರೇಡ್ ಇನ್ಕ್ರೀಸ್ ಆಗ್ತಾ ಏನಾಗುತ್ತೆ ಅನ್ನೋದನ್ನ? ಸೊ ನಾರ್ಮಲ್ ಲಿವರ್ ಏನು ನಾವು ಯಾವಾಗ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾದ್ರೆ ಡೋನರ್ ಲಿವರ್ ತೆಗೆದು ನೋಡ್ತೀವಲ್ಲ, ಸ್ವಲ್ಪ ಬ್ರೌನಿಶ್ ಇರುತ್ತೆ ಲಿವರ್. ಈಗ ಫ್ಯಾಟ್ ತುಂಬ್ಕೊಂಡು ಹೋಗಿದ್ರೆ ಸ್ವಲ್ಪ ವೈಟ್ ಹಾಕೋತ್ ಹೋಗುತ್ತೆ ಲಿವರ್. ವೈಟ್ ಆಗುತ್ತೆ, ವೈಟ್ ಅಂದ್ರೆ ಯೆಲ್ಲೋಯಿಶ್ ಹಾಕೋತ್ ಹೋಗುತ್ತೆ, ಅಂದ್ರೆ ಫ್ಯಾಟ್ ತುಂಬ್ಕೊಂಡುತ್ತಲ್ಲ. ಸೊ ಗ್ರೇಡ್ 3 ಫ್ಯಾಟಿ ಲಿವರ್ ಅಲ್ಲಿ ನಾರ್ಮಲ್ ಲಿವರ್ ಸೆಲ್ಗಿಂತ ಫ್ಯಾಟೇ ಜಾಸ್ತಿ ಇರುತ್ತೆ. ಆಯ್ತಾ? ಸೊ ಯಾವಾಗ ಫ್ಯಾಟ್ ಒಂದ್ 5-6 ವರ್ಷ ಮೇಲೆ ಒಂದ್ ವರ್ಷದಿಂದ 2 ವರ್ಷದಿಂದ 5 ವರ್ಷ ಮೇಲಾಗ್ಲಿ ಅದು ಹಾರ್ಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಏನು ಫೈಬ್ರೋಸಿಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಫೈಬ್ರೋಸಿಸ್ ಸ್ಲೋ ಆಗಿ ಓವರ್ ಡ್ಯೂರೇಷನ್ ಆಫ್ 10 years ಪ್ರೋಗ್ರೆಸ್ ಆಗಿ ಸ್ಟೇಜ್ 4 ಹೋಗುತ್ತೆ, ಅದೇ ಸಿರೋಸಿಸ್. ಅದೇ ಹೇಳ್ತಾ ಇದ್ದೇನೆ, ಇಟ್ ಈಸ್ ಈಗ ತುಂಬಾ ನಾವು ನೋಡ್ಬೇಕು ಅಂತಂತಂದ್ರೆ ಎಲ್ಲರಿಗೆ ಫೈಬ್ರೋ ಸ್ಕ್ಯಾನ್ ಬೇಕಂತಿಲ್ಲ. ಯಾರು ಹೆಲ್ತ್ ಚೆಕ್ಅಪ್ ಮಾಡಿಸ್ತೀವಿ ಸುಮ್ನೆ ಫೈಬ್ರೋ ಸ್ಕ್ಯಾನ್ ಮಾಡೋದ್ರಲ್ಲಿ ಯೂಸ್ ಇಲ್ಲ. ನಮ್ಗೆ ಏನ್ ಇಂಪಾರ್ಟೆಂಟ್ ಅಪ್ಪ ಅಂತಂದ್ರೆ ಇವನ್ ಬ್ಲಡ್ ಬೇಸ್ಡ್ ಮಾರ್ಕರ್ಸ್ ಇದಾವೆ. FIB-4 ಸ್ಕೋರ್ ಅಂತ ಒಂದಿದೆ. ಆ ಸ್ಕೋರ್ ಅಲ್ಲಿ ಮೋರ್ ದೆನ್ 2.6 ಬಂತಂದ್ರೆ ಡೆಫಿನೆಟ್ಲಿ ಯು ಶುಡ್ ಸಿ ಅ ಲಿವರ್ ಡಾಕ್ಟರ್. ಸುಮ್ಮನೆ ನಾರ್ಮಲ್ ಕ್ಯಾಲ್ಕುಲೇಟರ್ ಓಪನ್ ಮಾಡಿ, ಗೂಗಲ್ ಓಪನ್ ಮಾಡಿ, FIB-4 ಸ್ಕೋರ್ ಅಂತಿದೆ, ಅದರಲ್ಲಿ ಏಜ್ ಇದೆ, AST ALT ಇದೆ. ಆಯ್ತಾ? ಇದು ಹಾಕ್ಬಿಟ್ರೆ ಅದು ಒಂದು ಸ್ಕೋರ್ ಕೊಡುತ್ತೆ. ಲೆಸ್ ದೆನ್ 1.3 ಬಂತಲ್ಲ, ಅವ್ರು ಆರಾಮಾಗಿರ್ಬೋದು, ಏನ್ ತೊಂದರೆ ಇಲ್ಲ. ಲಿವರ್ ಬೇಸ್ಡ್ ಫೈಬ್ರೋಸಿಸ್ ಇಸ್ ಲೆಸ್ ಅಂತ. ಮೋರ್ ದೆನ್ 2.6 ಬಂತಂದ್ರೆ ಡೆಫಿನೆಟ್ಲಿ ದೇ ಶುಡ್ ಸಿ ಅ ಹೆಪಟಾಲಜಿಸ್ಟ್. ಆಯ್ತಾ? ಸೊ ಡಯಾಬಿಟಿಕ್ಸ್ ಅಲ್ಲಿ ಪ್ರಾಬ್ಲಮ್ ಏನಾಗುತ್ತೆ, ಇದು FIB-4 ಸ್ಕೋರ್ ಅಷ್ಟು ವ್ಯಾಲಿಡ್ ಆಗಲ್ಲ, ಅದಕ್ಕೆ ಫೈಬ್ರೋ ಸ್ಕ್ಯಾನ್ ಹೇಳ್ತೀವಿ.
ಸೊ ನಾನೇನು ಹೇಳ್ಬೇಕಂತಂದ್ರೆ ನಾರ್ಮಲ್ ಹೆಲ್ತ್ ಚೆಕಪ್ಸ್ ಅಲ್ಲಿ ಏನಿರುತ್ತಲ್ಲ ದಟ್ ವಿಲ್ ನಾಟ್ ಬಿ ಸಫಿಷಿಯಂಟ್. ನೋಡಿ, ನಾರ್ಮಲ್ ಹೆಲ್ತ್ ಚೆಕಪ್ ಅಲ್ಲಿ ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ ಇರಲ್ಲ. ನಾರ್ಮಲ್ ಹೆಲ್ತ್ ಚೆಕಪ್ ಅಲ್ಲಿ ಸ್ವಲ್ಪ ಕೆಲವರಲ್ಲಿ ಅಲ್ಟ್ರಾಸೌಂಡ್ ಇರಲ್ಲ ಅಂಡ್ ಫೈಬ್ರೋ ಸ್ಕ್ಯಾನರ್ ಇರಲ್ಲ. ಇದೆಲ್ಲ ಇನ್ಕ್ಲೂಡ್ ಮಾಡಬೇಕು. ದಟ್ ವಿಲ್ ಹೆಲ್ಪ್ ಇನ್ ಪಿಕಿಂಗ್ ಅಪ್ ಮೋರ್ ಲಿವರ್ ಡಿಸೀಸಸ್. ಅಂದ್ರೆ ನಾವೇ ಚೆಕಪ್ ಮಾಡ್ಬೇಕಾದ್ರೆ ಕೇಳ್ಬೇಕಾಗತ್ತೆ, ಲೈಕ್ ಈ ತರ ಟೆಸ್ಟ್ ನಮಗೂ ಮಾಡಿ ಅಂತ ಹೇಳ್ಬೇಕಾಗತ್ತೆ ಅಂತ. ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ ಮಾಡಿಸಿ, ಮತ್ತೆ ಏನು ಒಂದು ಅಲ್ಟ್ರಾಸೌಂಡ್ ಅಲ್ಲಿ ಫ್ಯಾಟಿ ಲಿವರ್ ಗೊತ್ತಾಗುತ್ತೆ. ಮತ್ತೇನು ಅಂತಂದ್ರೆ ಇಷ್ಟೆಲ್ಲ ರಿಪೋರ್ಟ್ಸ್ ಅಂದ ಕೂಡ ನಿಮ್ಮಷ್ಟಕ್ಕೆ ನೀವೇ 5-4 ಸ್ಕೋರ್ ಅಂತ ಇರ್ತದೆ, ಕ್ಯಾಲ್ಕುಲೇಟ್ ಮಾಡ್ಬೋದಲ್ಲ. ಓಕೆ, ಹಾಗಾದ್ರೆ ಈಗ ಫ್ಯಾಟಿ ಲಿವರ್ ಇದ್ದಂತ ಎಲ್ರಿಗೂ ಸಿರೋಸಿಸ್ ಆಗೇ ಆಗತ್ತಾ? 50% ಆಫ್ ದ 1 in 4 fatty liver disease will go for cirrhosis. Okay. 1 in 4 fatty liver disease. Okay. Reversibility fibrosis ಮೇಲೆ ಡಿಪೆಂಡ್ ಆಗುತ್ತೆ. ಈಗಿನ ತನಕ ಟ್ರೀಟ್ಮೆಂಟ್ ಇದೆ, F3 ತನಕ FDA ಅಪ್ರೂವ್ಡ್ ಟ್ರೀಟ್ಮೆಂಟ್ ಇದೆ, ಮೆಡಿಸಿನ್ಸ್ ಇದಾವೆ, ಅದರಿಂದ ರಿವರ್ಸ್ ಮಾಡ್ಬೋದು. ಬಟ್ ಸಿರೋಸಿಸ್ ಆಗಿದೆ, ಸಿಟಿ ಸ್ಕ್ಯಾನ್ ಇಲ್ಲ ಅಲ್ಟ್ರಾಸೌಂಡ್ ಅಲ್ಲಿ ಆಲ್ರೆಡಿ ಸಿರೋಸಿಸ್ ಕಾಣ್ತಾ ಇದೆ ಅಂತಂದ್ರೆ, ಯಾರಾದ್ರೂ ಡಾಕ್ಟರ್ ಸಿರೋಸಿಸ್ ಅಂತ ಬರೀತಾರೆ ಅಂತಂದ್ರೆ ಇಟ್ ಈಸ್ ಇರ್ರಿವರ್ಸಿಬಲ್. ರಿವರ್ಸ್ ಮಾಡೋಕ್ಕಾಗಲ್ಲ. ದ ಓನ್ಲಿ ಥಿಂಗ್ ಇಸ್ ಸಿರೋಸಿಸ್ ಇಂದ ಆಗುವ ಪ್ರಾಬ್ಲಮ್ಸ್ ಏನಿದಾವೆ, ಒಂದು ಜಾಯಿಂಡಿಸ್, ಹೊಟ್ಟೆಲ್ ನೀರು ತುಂಬೋದು, ಇದಕ್ಕೆ ಮೆಡಿಸಿನ್ಸ್ ಕೊಟ್ಟು ನಾವು ಡಿಲೇ ಮಾಡ್ಬೋದು ಅಕರೆನ್ಸ್. ಬಟ್ ಇನ್ವೇಬಲಿ ಸಿರೋಸಿಸ್ ಆಗಿದೆ ಅಂತಂದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ದೇ ರಿಕ್ವೈರ್ ಟ್ರಾನ್ಸ್ಪ್ಲಾಂಟ್. ಬೇಕೇ ಬೇಕಾಗುತ್ತೆ, ಏನು ಮಾಡೋದಕ್ಕೆ ಆಗೋದಿಲ್ಲ. ಮೆಡಿಸಿನ್ ಕಂಟ್ರೋಲ್ ಇಡ್ಬೋದು. ಈಗ ಏನಂತಂದ್ರೆ ಯಾರಾದ್ರೂ ನಮ್ಮ OPD ಗೆ ಸಿರೋಸಿಸ್ ಅಂತ ಬಂದಿದ್ದಾರೆ ಅಂತಂದ್ರೆ, ಸಿರೋಸಿಸ್ ಅಲ್ಲಿ ಸ್ಟೇಜ್ ಇದೆ A, B and C. ಅದರಲ್ಲಿ ಮತ್ತೆ ಸಬ್ ಟೈಪ್ ಅನ್ನೋ ತರ. ಈಗ ಸಿರೋಸಿಸ್ A ಅಲ್ಲಿ ಟ್ರಾನ್ಸ್ಪ್ಲಾಂಟ್ ಹೇಳೋದಿಲ್ಲ. ಎದಕ್ಕೆ ಹೇಳಬಾರ್ದು ಅಂತಂದ್ರೆ, ಸಿರೋಸಿಸ್ A ಅಲ್ಲಿ 1 ವರ್ಷ ತನಕ ಉಳಿಯೋದು ಏನಿರುತ್ತಲ್ಲ, 95% he will be fine without any problem. ಸಿರೋಸಿಸ್ ಅಲ್ಲಿ ಸ್ಟೇಜ್ A ಅಲ್ಲಿ. ಓಕೆ. ಸೊ ಅದೇ ಟ್ರಾನ್ಸ್ಪ್ಲಾಂಟ್ ಮಾಡೋದ್ರಿಂದ ಟ್ರಾನ್ಸ್ಪ್ಲಾಂಟ್ ರಿಸ್ಕ್ ಟು ಲೈಫ್ ಇಸ್ 10%. ಸೊ ಸಿರೋಸಿಸ್ A ಅಲ್ಲಿ ನಾವು ಅದಕ್ಕೆ ಟ್ರಾನ್ಸ್ಪ್ಲಾಂಟ್ ಹೇಳೋದು. B ಮತ್ತೆ C ಅಲ್ಲಿ ನಾವು ಟ್ರಾನ್ಸ್ಪ್ಲಾಂಟ್ ಹೇಳ್ತೀವಿ. ಆಯ್ತಾ? ಸೊ ಸಿರೋಸಿಸ್ A ಇತ್ತಂತಂದ್ರೆ ಪೇಷಂಟಿಗೆ ಲಿವರ್ ಕ್ಯಾನ್ಸರ್ ಆಗಿದೆನೋ ಇಲ್ಲ ಅಂತ ಹೇಳಿ 6 ತಿಂಗಳಿಗೆ ಒಂದ್ಸರಿ ಅಲ್ಟ್ರಾಸೌಂಡು, ಆಲ್ಫಾ ಫಿಟೋಪ್ರೋಟೀನ್ ಅಂತಿದೆ, ಅದು ಸರ್ವೆಲೆನ್ಸ್ ಮಾಡ್ತಾ ಇರ್ತೀವಿ. ಅಂದ್ರೆ ಲಿವರ್ ಕ್ಯಾನ್ಸರ್ ಗಡ್ಡೆ ಇದನ್ನ ಇಲ್ಲ ಅಂತ ನೋಡ್ತಾ ಇರಬೇಕು. ಪೇಷಂಟ್ ಫಾಲೋ ಅಪ್ ಇಲ್ಲಿ ಇರಬೇಕು. ಓಕೆ. ಹಾಗಾದ್ರೆ ಈಗ ಲಿವರ್ ಫೇಲ್ಯೂರ್ ಅಂತ ಹೇಳ್ತಾರೆ. ಈಗ ಕಾಮನ್ ಟರ್ಮ್ ಅಲ್ಲಿ ಜನ ಹೇಳೋಂಥದ್ದು ಲಿವರ್ ಫೇಲ್ಯೂರ್, ಫ್ಯಾಟಿ ಲಿವರ್ ಅನ್ನೋಕ್ಕಿಂತ ಈ ತರದ ಟರ್ಮ್ ಅನ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಈ ಫ್ಯಾಟಿ ಲಿವರ್ ಮತ್ತೆ ಲಿವರ್ ಫೇಲ್ಯೂರ್ ಅಥವಾ ಸಿರೋಸಿಸ್ ಆಗೋ ಅಂತದ್ದು ಎರಡು ಒಂದೇನಾ? ಈಗ ನೋಡಿ, ಲಿವರ್ ಫೇಲಿಯರ್ ಅಂದ್ರೇನು, ಒಂದು ಅಕ್ಯೂಟ್ ಲಿವರ್ ಫೇಲಿಯರ್ ಅಂತ ಇರುತ್ತೆ. ಸ್ವಲ್ಪ ಯಂಗ್ ಏಜ್ ಎಲ್ಲ ಆದ್ರೂ ಆಗ್ಲಿ, ಯಾವ ಏಜ್ ದಲ್ಲಾದ್ರೂ ಆಗ್ಲಿ, ಏನಾಗುತ್ತೆ, ಅವರು ನಾರ್ಮಲ್ ಇರ್ತಾರೆ, ನಮ್ಮ ತರನೇ ಡೇ ಟು ಡೇ ಲೈಫ್ ಮಾಡ್ತಾ ಇರ್ತಾರೆ. ಬಟ್ ಏನಾಗುತ್ತೆ ಅಂತಂದ್ರೆ, ಎಲ್ಲಾದರೂ ಹೊರಗಿಂದ ಊಟ ಮಾಡಿದ್ರಿಂದ, ಅನ್ಹೈಜಿನಿಕ್ ಪ್ರಾಕ್ಟೀಸಸ್ ಇಂದ ಎಲ್ಲಿಂದಾದ್ರೂ ಹೆಪಟೈಟಿಸ್ A ಇಲ್ಲ ಹೆಪಟೈಟಿಸ್ E ಕಾಂಟ್ರಾಕ್ಟ್ ಮಾಡ್ತಾರೆ. ಇಲ್ಲಾಂದ್ರೆ ಸ್ವಲ್ಪ ಸ್ಟೇಜಸ್ ಅಲ್ಲಿ ಡ್ಯೂ ಟು ಸುಸೈಡಲ್ ಟೆಂಡೆನ್ಸಿ, ರ್ಯಾಟ್ ಪಾಯ್ಸನ್ ಅವೆಲ್ಲ ತಗೊಂತಾರಲ್ಲ, ಇಟ್ ವಿಲ್ ಕಾಸ್ ಲಿವರ್ ಫೇಲಿಯರ್. ಹೆಪಟೈಟಿಸ್ A, ಹೆಪಟೈಟಿಸ್ E ಆರ್ ಎನಿ ಪ್ಯಾರಾಸೆಟಮಾಲ್ ಅಬ್ಯೂಸ್, ಪ್ಯಾರಾಸೆಟಮಾಲ್ ತಗೊಂಡಿರ್ಬೋದು ಮೋರ್ ದೆನ್ ಯೂಶುವಲ್ ಡೋಸ್, ಆರ್ ರ್ಯಾಟ್ ಪಾಯ್ಸನ್ ತಗೊಂಡಿರಲ್ಲ, ಇದು ಲಿವರ್ ಫೇಲಿಯರ್ ಮಾಡಿದ್ರೆ ಇದಕ್ಕೆ ಅಕ್ಯೂಟ್ ಲಿವರ್ ಫೇಲಿಯರ್ ಅಂತ ಹೇಳ್ತೀವಿ. ಅಂದ್ರೆ ಅವರಿಗೆ ಮೋಸ್ಟ್ ಆಫ್ ದ ಟೈಮ್ಸ್ ದೇ ರಿಕ್ವೈರ್ ಟ್ರಾನ್ಸ್ಪ್ಲಾಂಟ್ಸ್. ಆಯ್ತಾ? ಅದು ಡಿಫ್ರೆಂಟ್. ಸೆಕೆಂಡ್ ಏನು, ಪೇಷಂಟ್ ಫ್ಯಾಟಿ ಲಿವರ್ ಇತ್ತು, ನಂದು 20 ವರ್ಷ ಮುಂದೆ ಸರ್ ನಂದು ಅಲ್ಟ್ರಾಸೌಂಡ್ ಅಲ್ಲಿ ಫ್ಯಾಟಿ ಲಿವರ್ ಇತ್ತು, ಬಟ್ ಈಗ ಜಾಂಡಿಸ್ ಬರಕ್ ಸ್ಟಾರ್ಟ್ ಆಗಿದೆ, ಇಲ್ಲ ಈಗ ನನಗೆ ಹೊಟ್ಟೆಲ್ ನೀರು ಬರ್ತಾ ಇದೆ ಅಂತಂದ್ರೆ, ಇದೇನು ಅಕ್ಯೂಟ್ ಆನ್ ಕ್ರಾನಿಕ್ ಲಿವರ್ ಫೇಲಿಯರ್. ಅಂದ್ರೆ ಮುಂದೆಯಿಂದ ಕ್ರಾನಿಕ್ ಇದೆ, ಬಟ್ ಈಗ ಏನೋ ಒಂದು ಬೇರೆ ಮಾಡಿದ್ರಂದ್ರೆ, ಇನ್ಫೆಕ್ಷನ್ ಆಗಿದ್ರಂದ್ರ, ಇಲ್ಲಾಂದ್ರೆ ಏನೋ ಬೇರೆ ಕಾರಣದಿಂದ ಆಗಿದೆ ಅಂತ. ಇದು ಅಕ್ಯೂಟ್ ಆನ್ ಕ್ರಾನಿಕ್ ಲಿವರ್ ಫೇಲಿಯರ್. ಅಕ್ಯೂಟ್ ಆನ್ ಕ್ರಾನಿಕ್ ಲಿವರ್ ಫೇಲಿಯರ್ ಅಲ್ಲಿ ಯೂಶಲಿ ನಾವು ಮ್ಯಾನೇಜ್ ಮಾಡ್ತೀವಿ. ಈಗ ಆರ್ಟಿಫಿಷಿಯಲ್ ಲಿವರ್ ಸಪೋರ್ಟ್ಸ್ ಅಂತೆಲ್ಲ ಬಂದಿದೆ. ಈಗ ಯಾರಿಗಾದ್ರೂ ಪೇಷಂಟಿಗೆ ಲಿವರ್ ಫೇಲಿಯರ್ ಇದೆ ಅಂತಂದ್ರೆ ಡೈರೆಕ್ಟ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳಿದ್ರೂ ಇಟ್ ವಿಲ್ ಬಿ ಡಿಫಿಕಲ್ಟ್ ಫಾರ್ ದಮ್. ಹೆಂಗಂತಂದ್ರೆ ನೋಡಿ, ಡೋನರ್ ಸಿಗ್ಬೇಕು ಅಂಡ್ ಪೇಷಂಟ್ ಶುಡ್ ಬಿ ಏನಂದ್ರೆ ಫ್ಯಾಮಿಲಿಗೆ ಒಂದು ಇಂಪಾರ್ಟೆಂಟ್ ಡಿಸಿಷನ್ ಅದು. ಫೈನಾನ್ಷಿಯಲಿ, ಇಮೋಷನಲಿ ಅಂಡ್ ಸಪೋರ್ಟ್ ವೈಸ್ ಎಲ್ಲಾನು ಬೇಕಾಗುತ್ತೆ. ಒಂದು ಟ್ರಾನ್ಸ್ಪ್ಲಾಂಟ್ ಬೇಕು ಅಂತಂದ್ರೆ ನಾವು ಅರೌಂಡ್ 40 ಡಾಕ್ಟರ್ಸ್ ಇರ್ತಾರೆ ಫಾರ್ ಅ ಟ್ರಾನ್ಸ್ಪ್ಲಾಂಟ್, ಲಿವಿಂಗ್ ಡೋನರ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಅಲ್ಲಿ. ಸೊ ಅದೇ ತರ ಒಂದು ಪೇಷಂಟಿಗೆ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಫ್ಯಾಮಿಲಿ ಎಲ್ಲ ಸಪೋರ್ಟ್ ಬೇಕಾಗುತ್ತೆ, ಅವರು ಮಾತಾಡ್ಬೇಕಾಗತ್ತೆ, ದುಡ್ಡು ವ್ಯವಸ್ಥೆ ಮಾಡಬೇಕಾಗುತ್ತೆ, ಎಲ್ಲ ಬೇಕಾಗುತ್ತೆ. ಸೊ ಅದಕ್ಕೆ ಟ್ರೀಟ್ ಮಾಡಿಬಿಟ್ಟು ಟ್ರಾನ್ಸ್ಪ್ಲಾಂಟ್ ವಿಲ್ ಡೂ ಅಟ್ ಎ ಸ್ಲೋವರ್ ಸ್ಟೇಜ್. ಮೋಸ್ಟ್ ಇನ್ವೇರಿಯಬಲಿ ಡೋನರ್ ಫ್ಯಾಮಿಲೀಸ್ ಅಲ್ಲಿ ಸಿಗ್ತಾರೆ, ಮಾಡ್ತೀವಿ ಟ್ರಾನ್ಸ್ಪ್ಲಾಂಟ್. ಓಕೆ. ಈಗ ಒಬ್ಬ ವ್ಯಕ್ತಿಗೆ ಪದೇ ಜಾಂಡಿಸ್ ಬರ್ತಾ ಇದೆ ಅಂತ ಹೇಳಿದಾಗ, ಈಗ ಬಂದಿದೆ, ಕಡಿಮೆ ಆಯ್ತು, ಆದ್ರೆ ಬೇರೆಯವ್ರಿಗೆ ಕಂಪೇರ್ ಮಾಡಿದಾಗ ನನಗೆ ಯಾಕೆ ಜಾಸ್ತಿ ಜಾಂಡಿಸ್ ಬರ್ತಾ ಇದೆ ಅಂದಾಗ, ಅವರಲ್ಲಿ ಲಿವರ್ ಪ್ರಾಬ್ಲಮ್ ಇದೆ ಅಥವಾ ಸಿರೋಸಿಸ್ ಆಗಿದೆ ಅಂತ ಹೇಳೋದಕ್ಕಾಗುತ್ತೆ ಸರ್? ಈಗ ಬರೇ ಜಾಂಡಿಸ್ ಇಂದ ಸಿರೋಸಿಸ್ ಅಂತ ಹೇಳಕ್ ಬರೋದಿಲ್ಲ. ಕಾರಣಗಳು ಜಾಂಡಿಸ್ ಬೇರೆ, ಅದು ಬ್ಲಡ್ ಏನಿರುತ್ತಲ್ಲ, RBCs, ರೆಡ್ ಬ್ಲಡ್ ಸೆಲ್ಸ್ ಅಂತ ಕೆಂಪು ರಕ್ತ ಕಣ, ಅದು ಮುರಿಯೋದ್ರಿಂದನೂ ಜಾಂಡಿಸ್ ಆಗುತ್ತೆ. ಥೆಲಸೀಮಿಯಾ ಅಂತ ಹೇಳ್ತೀವಿ, ಅದರಿಂದನೂ ಜಾಂಡಿಸ್ ಆಗುತ್ತೆ.
ಈಗ ಇನ್ನೊಂದೇನು, ಇದು ಪ್ರೀ ಹೆಪಾಟಿಕ್ ಕಾಸ್. ಇನ್ನೊಂದು ಪೋಸ್ಟ್ ಹೆಪಾಟಿಕ್ ಅಂದ್ರೇನು, ಲಿವರ್ ನಾರ್ಮಲ್ ಇದೆ ಬಟ್ ಲಿವರ್ ಇಂದ ಏನು ಪಿತ್ ಬರುತ್ತಲ್ಲ, ಪಿತ್ ಬ್ಲಾಕ್ ಆಗಿರ್ಬೋದು, ಅದರಿಂದನೂ ಜಾಂಡಿಸ್ ಬರುತ್ತೆ. ಅಂದ್ರೆ ಏನು, ಸ್ಟೋನ್ ಆಗಿರ್ಬೋದು ಆರ್ ಏನಾದ್ರು ಕ್ಯಾನ್ಸರ್ ಇಂದ ಬ್ಲಾಕ್ ಆಗಿರ್ಬೋದು, ಅದರಿಂದನೂ ಜಾಂಡಿಸ್ ಬರುತ್ತೆ. ಬರೇ ಜಾಂಡಿಸ್ ಇಂದ ನಾವು ಹೇಳಕ್ ಬರಲ್ಲ ಲಿವರ್ ಇನ್ವಾಲ್ವ್ ಆಗಿದೆ ಅಂತ. ಈ ಎಲ್ಲ ಕಾರಣಗಳು ರೂಲ್ ಔಟ್ ಮಾಡ್ಬಿಟ್ಟು ಲಿವರ್ ಟೆಸ್ಟ್ ಮಾಡ್ಬಿಟ್ಟು ಲಿವರ್ ಇನ್ವಾಲ್ವ್ ಆಗಿದೆ ಅಂತ ಹೇಳ್ಬೋದು. ಯೂಶುವಲಿ ಲಿವರ್ ಡಿಸೀಸ್ ಅಲ್ಲಿ ಜಾಂಡಿಸ್ ಇದೆ ಅಂತಂದ್ರೆ ಅದ್ರ ಜೊತೆ ಎಕ್ಸ್ಟ್ರಾ ಒಂದ್ ಇದ್ದೇ ಇರುತ್ತೆ. ಅಂದ್ರೆ ಹೊಟ್ಟೆಲಿ ನೀರ್ ಇರುತ್ತೆ, ಕಾಲಲ್ಲಿ ನೀರ್ ಇರುತ್ತೆ, ಆ ಥರ ಇದ್ರಷ್ಟೇ ಲಿವರ್ ಇರುತ್ತೆ ಅಂತ ಹೇಳ್ಬೋದು ನಾವು. ಓಕೆ ಓಕೆ ಸರ್. ಹಾಗಿದ್ರೆ ಈಗ ಗ್ರೇಡ್ 1 ಅಲ್ಲಿ ಪತ್ತೆ ಆಯ್ತು ಲಿವರ್ ಸಮಸ್ಯೆ ಇದೆ, ಫ್ಯಾಟಿ ಲಿವರ್ ಗ್ರೇಡ್ 1 ಅಲ್ಲಿ ಇತ್ತು ಅಂತ ಹೇಳಿದಾಗ ಸೊ ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆ ಇಲ್ಲ, ನಾನು ಡಯಟ್ ಪ್ಲಾನ್ ಚೇಂಜ್ ಮಾಡ್ಬೋದು, ಆಲ್ಕೋಹಾಲ್ ಕುಡಿತಾ ಇದ್ರೆ ಅದನ್ನ ನಿಲ್ಲಿಸಬಹುದು, ಅಷ್ಟು ಮಾಡಿದ್ರೆ ಸಾಕು ಅಂದ್ರೆ ಆಗುತ್ತಾ? ಸೊ ನೀವು ಗ್ರೇಡ್ 1 ಅಂತ ಯಾರಾದ್ರೂ ಪೇಷಂಟ್ ನಮಗ್ ಬಂದ್ರು ನಾವು ಫಸ್ಟ್ ಹೇಳೋದಿದೆ, ಸೊ ಅನ್ನೆಸೆಸರಿ ನೀವು OPD ಬಂದ್ಬಿಟ್ಟು ನಮ್ ಕಡೆಯಿಂದ ಕೇಳೋದ್ ಬದ್ಲಿ ನೀವು ಮಾಡೋದು ಬೆಟರ್. ಸೊ ನಿಮ್ಗೆ ಗೊತ್ತಿದೆ ಆಲ್ರೆಡಿ, ಯು ಜಸ್ಟ್ ಕಮ್ ಫಾರ್ ಕೌನ್ಸಿಲಿಂಗ್ ಟು ಅವರ್ OPD ಅಷ್ಟೇ. ಸೊ ಗ್ರೇಡ್ 1 ಅಂತ ಬಂದಿದ್ದಾರೆ ಅಂತಂದ್ರೆ ಇನ್ನೊಂದೇನ್ ನನ್ ಪ್ಲಸ್ ಪಾಯಿಂಟ್ ಅಂದ್ರೆ, ಬರೀ ಗ್ರೇಡ್ 1 ಅಂತಂದ್ರೆ ಅಲ್ಲಿ ಎಂಡ್ ಆಗಲ್ಲ. ನಾನು ಸ್ವಲ್ಪ ಎಕ್ಸ್ಟ್ರಾ ಟೆಸ್ಟ್ ಹೇಳ್ಬೋದು. ಅಂದ್ರೆ FIB-4 ಸ್ಕೋರ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಡಯಾಬಿಟಿಕ್ಸ್ ಇತ್ತಂದ್ರೆ ನಾ ಫೈಬ್ರೋ ಸ್ಕ್ಯಾನು ಮಾಡ್ತೀನಿ. ಗ್ರೇಡ್ 1 ಫೈಬ್ರೋಸಿಸ್ ಏನು ಇಲ್ಲ ಅಂತಂದ್ರೆ ಯೂಶಲಿ ಏನು ಮೆಡಿಕೇಶನ್ ಹೇಳೋದಿಲ್ಲ. ಏನ್ ಕಾರಣ ಇದೆ ಅದಕ್ಕೆ ಟ್ರೀಟ್ ಮಾಡಕ್ ಹೇಳ್ತೀನಿ. ಅಂದ್ರೆ ವೇಟ್ ಜಾಸ್ತಿ ಇದ್ರೆ ಡಯಟ್ ಎಕ್ಸರ್ಸೈಸ್ ಮಾಡಕ್ ಹೇಳ್ತೀನಿ. ಆಲ್ಕೋಹಾಲ್ ಕುಡಿತಾ ಇದ್ರೆ ಆಲ್ಕೋಹಾಲ್ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಕ್ ಹೇಳ್ತೀನಿ. ಕಾಫಿ ಕುಡಿಯಕ್ ಹೇಳ್ತೀನಿ. ಇದೆಲ್ಲ ಮಾಡಕ್ ಹೇಳ್ತೀನಿ. ಅದರಿಂದಾನೇ 3 months ಟೈಮ್ ಕೊಡ್ಬೇಕು. ಈಗ ವೇಟ್ ಇದ್ದವರು ಫ್ಯಾಟಿ ಲಿವರ್ ಆಗಿದೆ ಅಂದ್ರೆ 3 months ವಿತೌಟ್ ಎನಿ ಫಾರ್ಮಕೊಲಾಜಿಕಲ್ ಆರ್ ಟ್ರೀಟ್ಮೆಂಟ್ ಯು ಟ್ರೈ ದೆಮ್. ವೇಟ್ ಲಾಸ್ ಆಗ್ತಾ ಇದೆ, 7 to 10% ವೇಟ್ ಲಾಸ್ ಇದೆ ಅಂದ್ರೆ ದೇ ಆರ್ ಆನ್ ರೈಟ್ ಟ್ರ್ಯಾಕ್. ಓಕೆ, ಸಿರೋಸಿಸ್ ಬಂತು ಅಂತ ಹೇಳಿದಾಗ ಅಷ್ಟೇ ಡೇಂಜರ್ ಅಂತ ಹೇಳಿ. ಫೈಬ್ರೋಸಿಸ್ ಬಂದಾಗ, ಫೈಬ್ರೋಸಿಸ್ ಡಿಟೆಕ್ಟ್ ಆಗಿದೆ ಅಂದ್ರೆ ದಟ್ ಈಸ್ ಡೇಂಜರ್. ಫೈಬ್ರೋಸಿಸ್ ಬಂತು ಅಂತ ಹೇಳಿದಾಗ ಓಕೆ. ಫುಡ್ ಅಲ್ಲಿ ಇಂಥದ್ದೇ ಫುಡ್ ಪರ್ಟಿಕ್ಯುಲರ್ ಆಗಿ ಇದನ್ನ ತಿಂದ್ರೆ ಬೆಸ್ಟ್ ಅನ್ನೋ ಥರದ್ದು ಏನಾದ್ರು ಇದೆಯಾ? ಕಾಫಿ ಬಗ್ಗೆ ಮೆನ್ಷನ್ ಮಾಡಿದ್ರಿ ನೀವು. ಕಾಫಿ ಆಕ್ಚುಲಿ ಕಾಫಿ ಇಸ್ ಎದಕ್ ಬೆಟರ್ ಅಂತಂದ್ರೆ ದೇರ್ ಈಸ್ ಅ ನಂಬರ್ ಆಫ್ ಸ್ಟಡೀಸ್. ಈಗ ನಮ್ದು ಸೌತ್ ಇಂಡಿಯಾದಲ್ಲಿ ವಿ ಯೂಸ್ ಸಮಥಿಂಗ್ ಕಾಲ್ಡ್ ಫಿಲ್ಟರ್ ಕಾಫಿ ಅಂತ. ಫಿಲ್ಟರ್ ಕಾಫಿ ಇಸ್ ಅ ವೆರಿ ಗುಡ್ ಕಾಫಿ ಆಕ್ಚುಲಿ. ಈಗ ಎಷ್ಟು ಕಪ್ ಕಾಫಿ ಕುಡಿಬಹುದು ಒಂದ್ ದಿವಸದಲ್ಲಿ ಅಂತಂದ್ರೆ 2 ರಿಂದ 4 ಸರಿ ಕಾಫಿ ಕುಡಿಬಹುದು. 4 ಕಪ್ ಕಾಫಿ ಕುಡಿಬಹುದು. 1 ಕಪ್ ಅಲ್ಲಿ ಒಂದು ಲಾರ್ಜ್ ಕಪ್ ಅಂದ್ರೆ 250 ml ಇರುತ್ತೆ. ಈಗ ಗ್ರೌಂಡ್ ಕಾಫಿ ಅಂತ ಬರುತ್ತೆ, ಅಂದ್ರೆ ಕಾಫಿ ಬೀನ್ಸ್ ಕುಟ್ಟು ಬಿಟ್ಟು ನಾವು ಕಾಫಿ ಮಾಡೋದು, ಅದು ಗ್ರೌಂಡ್ ಕಾಫಿ ಅಂತ ಹೇಳಿ. ಫಿಲ್ಟರ್ ಕಾಫಿ ಅಂದ್ರೇನು, ಕಾಫಿ ಬೀನ್ಸ್ ಇರುತ್ತೆ, ಅದ್ರ ಮೇಲೆ ಹಾಟ್ ವಾಟರ್ ಹೋಗ್ಬಿಟ್ಟು ಕೆಳಗ್ ನೀರ್ ಬರುತ್ತಲ್ಲ, ಅದು ಫಿಲ್ಟರ್ ಕಾಫಿ. ಸೊ 1 ಫಿಲ್ಟರ್ ಕಾಫಿ ಒಂದು ಸ್ಮಾಲರ್ ಅಲ್ಲಿ ಅರೌಂಡ್ 7 to 9 grams ಆಫ್ ಕಾಫಿ ಇರುತ್ತೆ. ನಾರ್ಮಲ್ 250 ml ಕಾಫಿದಲ್ಲಿ, ಗ್ರೌಂಡ್ ಕಾಫಿಯಲ್ಲಿ ಅರೌಂಡ್ 60 to 80 milligrams ಆಫ್ ಕಾಫಿ ಇರುತ್ತೆ. ಸೊ ಫಾರ್ ಎನ್ ಅಡಲ್ಟ್ ಸೇಫ್ ಲಿಮಿಟ್ ಇಸ್ 400 milligrams per day. ಅಂದ್ರೆ 2 to 4 cups ತನಕ ತಗೋಬಹುದು. ಪ್ರೆಗ್ನೆನ್ಸಿಯಲ್ಲಿ 200 milligrams per day. ಸೊ ಕಾಫಿ ದಿಂದ ಈ ಫ್ಯಾಟಿ ಲಿವರ್ ಡಿಸೀಸ್ ದಿಂದ ಫೈಬ್ರೋಸಿಸ್ ಹೋಗೋದು, ಅವ್ರ ಫ್ಯಾಟಿ ಲಿವರ್ ಡಿಸೀಸ್ ಇಂದ ಗಂಟ್ ಆಗೋದು, ಫ್ಯಾಟಿ ಲಿವರ್ ಡಿಸೀಸ್ ಇಂದ ಸಿರೋಸಿಸ್ ಹೋಗೋದಕ್ಕೆ ಪ್ರಿವೆಂಟ್ ಮಾಡುತ್ತೆ. ಓಕೆ ಓಕೆ. ಆದ್ರೆ ಕಾಫಿಯನ್ನು ಹೇಗೆ ಕುಡಿತೀವಿ ಅನ್ನೋದು ಇಂಪಾರ್ಟೆಂಟ್ ಆಗಲ್ವೇ ಸರ್? ಕಾಫಿ ಕುಡಿಯಕ್ಕೆ ಹೇಳಿದ್ದಾರೆ ಅಂತ ಡಾಕ್ಟರ್ ಕಾಫಿ ಕುಡಿಯಕ್ಕೆ ಹೇಳಿದ್ದಾರೆ ಅಂತ, ಸೊ ಜಾಸ್ತಿ ಶುಗರ್ ಹಾಕ್ಬಿಟ್ಟು ಕಾಫಿ ಕುಡಿದ್ರೆ ಏನ್ ಪ್ರಾಬ್ಲಮ್ ಆಗಲ್ವಾ ಅಂತ? ಈಗ ಕಾಫಿ ಅಂತ ಹೇಳ್ಬಿಟ್ಟು ಮಿಲ್ಕ್ ಮತ್ತು ಶುಗರ್ ಬಂದ್ರೆ ಇಟ್ ಈಸ್ ಆಫ್ ನೋ ಯೂಸ್. ಇಟ್ ಈಸ್ ಅ ಬ್ಲಾಕ್ ಕಾಫಿ ವಿತೌಟ್ ಶುಗರ್, ವಿತೌಟ್ ಮಿಲ್ಕ್. You should have, that will be very much protective. ಓಕೆ ಓಕೆ. ಸೊ ಶುಗರ್ ಹಾಕಿ ಕುಡಿಬಾರ್ದು, ಲಿವರಿಗೆ ಮೇನ್ ಆಗಿ ಶುಗರ್ ಅನ್ನ ಅವಾಯ್ಡ್ ಮಾಡಬೇಕಾಗುತ್ತೆ ಅಂತ. ಓಕೆ ಡಾಕ್ಟರ್, ಈ ಫ್ಯಾಟಿ ಲಿವರ್ ವಿಚಾರವಾಗಿ ಮಿತ್ಸ್ ಏನಾದ್ರೂ ಇದೆಯಾ? ಜನರು ಇನ್ನೂ ತಿಳ್ಕೋಬೇಕಾಗಿರುವಂತ ವಿಚಾರಗಳು ಬೇರೆ ಏನಾದ್ರೂ ಇದೆಯಾ ಅಂತ? ಈಗ ಏನಂತಂದ್ರೆ ಫ್ಯಾಟಿ ಲಿವರ್ ಬಂದಂತಂದ್ರೆ ಏನ್ ಮಾಡ್ತಾರೆ, ನೀವು ಕೇಳಿದ್ರಲ್ಲ ಫ್ಯಾಟಿ ಲಿವರ್ ಡಿಸೀಸ್ ಬಂದ್ರೆ ಮನೆಯಾಗ ಟ್ರೀಟ್ಮೆಂಟ್ ಸಾಕು, ನಮಗ್ ಬಂದು ತೋರ್ಸೋದ್ ಬೇಡ ಅಂತಂದ್ರೆ ಅಲ್ಲಿ ಒಂದಿದೆ ಫ್ಲಾ ಇದೆ. ಅಲ್ಲಿ ಏನಂತಂದ್ರೆ ಫ್ಯಾಟಿ ಲಿವರ್ ಡಿಸೀಸ್ ಬರೇ ಆಲ್ಕೋಹಾಲ್ ಮತ್ತು ಆಲ್ಕೋಹಾಲ್ ಕುಡಿಲಾರ್ದೆ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಇಂದ ಆಗಲ್ಲ, ಹೆಪಟೈಟಿಸ್ ಸಿ ಇಂದನೂ ಆಗುತ್ತೆ. ಆಯ್ತಾ? ಸೊ ಅದಕ್ಕೆ ಎನಿವನ್ ಹೂ ಇಸ್ ಹ್ಯಾವಿಂಗ್ ಫ್ಯಾಟಿ ಲಿವರ್ ಡಿಸೀಸ್, ನಾವು ಯಾರಾದ್ರೂ ನನ್ನ ಕಡೆ ಬಂದ್ರೆ ನಾನು ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ ಟೆಸ್ಟ್ ಮಾಡಿಸ್ತೇನೆ. ಅಂಡ್ ಅದು ಪೇಷಂಟ್ ಪಾಪ ವೇಟ್ ಜಾಸ್ತಿ ಇಲ್ಲ, ಯಂಗ್ ಇದಾನೆ, ಥಿನ್ ಆಗಿದ್ದಾನೆ, ಬಟ್ ಫ್ಯಾಟಿ ಲಿವರ್ ಡಿಸೀಸ್ ಅಂದ್ರೆ ನಾ ಬೇರೆ ಕಾರಣಗಳನ್ನು ನೋಡ್ತೀನಿ. ಅಂದ್ರೆ ವಿಲ್ಸನ್ಸ್ ಡಿಸೀಸು, ಆಟೋಇಮ್ಯೂನು, ಸೀಲಿಯಾಕ್ ಡಿಸೀಸ್, ಇದೆಲ್ಲ ನಾನು ಟೆಸ್ಟ್ ಮಾಡ್ತೀನಿ. ಯಾಕಂದ್ರೆ ಇದು ಯಾವ ಕಾರಣ ಅಂತ ಕಂಡು ಹಿಡೋದ್ರಿಂದ ಟ್ರೀಟ್ ಮಾಡೋದ್ರಿಂದ ಫ್ಯಾಟಿ ಲಿವರ್ ಡಿಸೀಸ್ ರಿವರ್ಸ್ ಆಗುತ್ತೆ. ಆಯ್ತಾ? ಬರೀ ಫ್ಯಾಟಿ ಲಿವರ್ ಡಿಸೀಸ್ ಅಂದ್ರೆ ವೇಟ್ ಕಡಿಮೆ ಮಾಡೋದು ಡಯಟ್ ಅಂತಲ್ಲ, ಕಾರಣ ಕಂಡು ಹಿಡಿದು ಟ್ರೀಟ್ ಮಾಡೋದು. ಮೋಸ್ಟ್ ಆಫ್ ದ ಟೈಮ್ಸ್ ಅದು ವೇಟ್ ಇಂದಾನೆ ರಿಲೇಟೆಡ್ ಇರುತ್ತೆ. ಓಕೆ, ಹಾಗಿದ್ರೆ ದಪ್ಪ ಇದ್ದವರಿಗೆ ಅಷ್ಟೇ ಫ್ಯಾಟಿ ಲಿವರ್ ಅಂತ ಹೇಳೋದಕ್ಕಾಗೋದು. ಈಗ ಟೋಫಿ ಅಂತ ಹೇಳ್ತಾರೆ, ಅಂದ್ರೆ ಥಿನ್ ಔಟ್ಸೈಡ್ ಫ್ಯಾಟ್ ಇನ್ಸೈಡ್ ಅಂತ ಹೇಳ್ತಾರೆ. ಈಗ ನೋಡೋದಕ್ಕೆ ಸಣ್ಣ ಇದ್ದವರಲ್ಲೂ ಕೂಡ ಫ್ಯಾಟ್ ಇರಬಹುದು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನ್ ನೋಡೋದಕ್ಕೆ ಸಣ್ಣ ಇದ್ದೀನಿ, ನಂಗೆ ನನ್ ಲಿವರ್ ಅಲ್ಲಿ ಫ್ಯಾಟ್
ಇಲ್ಲ ಅಂತ ಅಂದ್ಕೊಳ್ಳುವಂಥದ್ದು ತಪ್ಪಾಗ್ಬಿಡುತ್ತೆ ಅಂತ. ಹೌದು. ಓಕೆ. ಸೊ ಅವ್ರಿಗೆ ನಾವು ಯೂಶಲಿ ಏನ್ ಮಾಡ್ತೀವಿ ಅಂದ್ರೆ ಬಾಡಿ ಕಂಪೋಸಿಷನ್ ಅನಾಲಿಸಿಸ್ ಅಂತ ಮಾಡ್ತೀವಿ. ಇಟ್ ಈಸ್ ನಾಟ್ ದ ವೇಟ್ ವಿಚ್ ವಿ ಶುಡ್ ಲುಕ್ ಫಾರ್, ಇಟ್ ಈಸ್ ದ ವೇಸ್ಟ್ ಸರ್ಕಂಫರೆನ್ಸ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಆಯ್ತಾ, ಒಂದು. ಮತ್ತೆ ಇನ್ನೊಂದೇನಂದ್ರೆ ಬಾಡಿ ಕಂಪೋಸಿಷನ್ ಅನಾಲಿಸಿಸ್ ಒಂದು ಮಷಿನ್ ಇರುತ್ತೆ, ಹಿಂಗೆ ಇಡೋದ್ರಿಂದ ಬಾಡಿದಲ್ಲಿ ಎಲ್ಲಿ ಸ್ಕೆಲೆಟಲ್ ಮಸಲ್ ಅಲ್ಲಿ ಎಷ್ಟು ಫ್ಯಾಟ್ ಇದೆ, ಲಿವರ್ ಸರೌಂಡಿಂಗ್ ಎಷ್ಟು ಫ್ಯಾಟ್ ಇದೆ, ಅದೆಲ್ಲ ಹೇಳ್ಕೊಡುತ್ತೆ. ಅದು ದಟ್ ಈಸ್ ಇಂಪಾರ್ಟೆಂಟ್ ಥಿಂಗ್ ವಿಚ್ ವಿ ರಿಕ್ವೈರ್ ಇನ್ ಲೀನ್ ಫ್ಯಾಟಿ ಲಿವರ್ ಡಿಸೀಸ್ ಅಲ್ಲಿ. ಲೀನ್ ಫ್ಯಾಟಿ ಲಿವರ್ ಡಿಸೀಸ್ ಅಲ್ಲಿ ಕಾರಣ ಕಂಡುಹಿಡಿದು ಟ್ರೀಟ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ ಓಕೆ. ಸೊ ಇನ್ನು ಟ್ರೀಟ್ಮೆಂಟ್ ವಿಚಾರಕ್ಕೆ ಬಂದಾಗ ನಿಮಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಯಾವಾಗ ಮಾಡಬೇಕಾಗತ್ತೆ? ಬರೀ ಮೆಡಿಸಿನ್ ಇಂದ ಅಥವಾ ಬೇರೆ ಇದರಿಂದ ಹೇಗೆ ಕಂಟ್ರೋಲ್ ಮಾಡಬಹುದು? ಎಲ್ಲರಿಗೂ ಟ್ರಾನ್ಸ್ಪ್ಲಾಂಟ್ ಬೇಕಾಗೋದಿಲ್ಲ. ಈಗ ಯಾರಾದ್ರೂ ಪೇಷಂಟ್ ಲಿವರ್ ಫೇಲಿಯರ್ ಅಂತ ಬಂದ್ರೂ ನಾವು ಟ್ರೀಟ್ ಮಾಡಿಬಿಟ್ಟು ಸ್ಟೇಬಲ್ ಮಾಡಿಬಿಟ್ಟೆ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು. ಈಗ ಯಾರಾದ್ರೂ ಪೇಷಂಟ್ ICU ಬಂದಿದ್ದಾರೆ, ಸೀದಾ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕಂದ್ರೆ ನಾವು ಮಾಡೋ ಸ್ಟೇಜಲ್ಲಿ ನಾ ಹೇಳ್ತೀನಿ ಅದು ಬೆಟರ್ ಸ್ಟೇಟ್ ಅಲ್ಲ. OPD ಅಲ್ಲಿ ನಡ್ಕೊಂಡು ಬರ್ತಾ ಇದಾರೆ, ಸಿರೋಸಿಸ್ ಇದೆ, ಹಿಂದೆ ಎಲ್ಲ ಜಾಂಡಿಸ್ ಆಗಿ ಹೊಟ್ಟೆ ನೀರ ಎಲ್ಲ ಆಗಿತ್ತು, ಬಟ್ ಇಂಪ್ರೂವ್ ಆಗಿದ್ದಾರೆ ಅಂತ ಹೇಳಿರಿ, ಆ ಪೇಷಂಟ್ ಅಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಸಕ್ಸಸ್ ರೇಟ್ ಆಫ್ ಟ್ರಾನ್ಸ್ಪ್ಲಾಂಟ್ ಇಸ್ ಕ್ಲೋಸ್ ಟು 90%. ಅಂದ್ರೆ 90% ಆಫ್ ದ ಟೈಮ್ಸ್ ಪೇಷಂಟ್ ಬೈ ದ ಎಂಡ್ ಆಫ್ 1 year ದೇ ಆರ್ ಅಲೈವ್. ಓಕೆ. ಸೊ ಅದೇ ಹೇಳ್ತೀನಿ, ಫೇಲಿಯರ್ ಅಲ್ಲಿ ಮಾಡೋದಕ್ಕಿಂತ ಈ ಸ್ಟೇಜ್ ಅಲ್ಲಿ ಮಾಡೋದು ಬೆಟರ್. ಬಟ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳೋದು ತಪ್ಪಾಗುತ್ತೆ. ಯಾಕಂತಂದ್ರೆ ಸಿರೋಸಿಸ್ ಆಗಿದೆ ಅಂತಂದ್ರೆ ಟ್ರೀಟ್ಮೆಂಟ್ ಏನ್ ಕಾರಣ ಇದೆ ಅದಕ್ಕೆ ಟ್ರೀಟ್ ಮಾಡಿ, ಸಿರೋಸಿಸ್ ಕಾಂಪ್ಲಿಕೇಶನ್ಸ್ ಏನಾಗಿದೆ ಅದು ಟ್ರೀಟ್ ಮಾಡಿ, ಫಾಲೋ ಅಪ್ ಅಲ್ಲಿ ನೋಡ್ಬೇಕಾಗುತ್ತೆ ಪೇಷಂಟ್ಸ್. ವೆನ್ ಪೇಷಂಟ್ಸ್ ಆರ್ ಡೂಯಿಂಗ್ ವೆಲ್ ವಿ ಕ್ಯಾನ್ ಆಕ್ಚುಲಿ ಮುಂದೆ ಹೋಗ್ಬೋದು. ಬಟ್ ಏನಾಗುತ್ತೆ ಅಂತಂದ್ರೆ ಪೇಷಂಟಿಗೆ ಕಾಮಿಡಿ ನೀರಿರಲ್ಲ, ಹೊಟ್ಟೆಯಲ್ಲಿ ನೀರಿರಲ್ಲ, ಏನೂ ಇರಲ್ಲ, ಬಟ್ ಸಿರೋಸಿಸ್ ಇರುತ್ತೆ. ಬಟ್ ಆದ್ರೂ ಟ್ರಾನ್ಸ್ಪ್ಲಾಂಟ್ ನಾವು ಯಾವಾಗ ಹೇಳ್ತೀವಿ ಅಂತಂದ್ರೆ, ಒಂದು ಸಿರೋಸಿಸ್ ಇಂದಾಗಿ ಮಸಲ್ ಲಾಸ್ ಆಗುತ್ತೆ ಪೂರ್ತಿ, ಅದಕ್ಕೆ ನಾವು ಸಾರ್ಕೋಪಿನಿಯಾ ಅಂತ ಹೇಳ್ತೀವಿ. ಹೆಂಗಾಗುತ್ತೆ ಅಂತಂದ್ರೆ ಸಿರೋಸಿಸ್ ಅಂದಾಗಿ ಪೇಷಂಟ್ಗೆ ಹಿಂಗ್ ಕೈ ಹಿಂಗ್ ಹಿಡ್ಕೊಂಡ್ಬಿಟ್ಟು ಹಿಂಗ್ ಮುಂದೆ ಕೂತ್ಕೊಂಡ್ಬಿಟ್ಟು ಹಿಂಗೆ ಹೇಳಕ್ ಟ್ರೈ ಮಾಡಕ್ಕೂ ಆಗ್ತಾ ಇರಲ್ಲ. ದಟ್ ಈಸ್ ದ ಮೆಜರ್ ಆಫ್ ಮಸಲ್ ತುಂಬಾ ಕಡಿಮೆ ಆಗಿದೆ ಅಂತ. ಅವಾಗ ನಾವು ಟ್ರಾನ್ಸ್ಪ್ಲಾಂಟ್ ಹೇಳ್ಬೇಕಾಗತ್ತೆ, ಯಾಕಂದ್ರೆ ಲಾಸ್ಟ್ ಸ್ಟೇಜ್ ಅಲ್ಲಿ ಮಾಡಕ್ಕಾಗಲ್ಲ. ಸೆಕೆಂಡ್ ಏನಪ್ಪಾ ಇನ್ನೊಂದು ಅಂತಂತಾರೆ, ಲಿವರ್ ಕ್ಯಾನ್ಸರ್ ಇದೆ, ಸಿರೋಸಿಸ್ ಇದೆ, ಕಾಮಣಿಲ್ಲ ಏನೂ ಇಲ್ಲ, ಬಟ್ ಲಿವರ್ ಕ್ಯಾನ್ಸರ್ ಇದೆ, ಅವಾಗೂ ನಾವು ಟ್ರಾನ್ಸ್ಪ್ಲಾಂಟ್ ಹೇಳ್ತೀವಿ. ಆಯ್ತಾ. ಸೊ ಸಿರೋಸಿಸ್ ಇದೆ ಅಂತಂದ್ರೆ ಫೇಲಿಯರ್ ಇರ್ಬೇಕಂತಿಲ್ಲ, UAD ಸ್ಟೇಜ್ ಇದ್ರೂ ಟ್ರಾನ್ಸ್ಪ್ಲಾಂಟ್ ಹೇಳ್ತೀವಿ. ಓಕೆ. ಬಟ್ ಅದು ಬಂದಿರೋದು ಇನಿಷಿಯಲಿ ಫ್ಯಾಟಿ ಲಿವರ್ ಇಂದನೇ ಬಂದಿರುತ್ತೆ. ಓಕೆ. ಸಿರೋಸಿಸ್ ಇರೋದಿಲ್ಲ, ಡೈರೆಕ್ಟ್ ಆಗಿ ಆಗ್ಲೇ ಹೇಳ್ದಾಗೆ ಕ್ಯಾನ್ಸರ್ಗೆ ಬಂದಿರುತ್ತೆ ಅಂತ. ಓಕೆ. ಈಗ ರಿವರ್ಸ್ ಅಂತ ಬಂದಾಗ ಎಷ್ಟನೇ ಗ್ರೇಡ್ ಅಲ್ಲಿ ರಿವರ್ಸ್ ಮಾಡಬಹುದು ಅಂತ? ಫ್ಯಾಟಿ ಲಿವರ್ ಎಲ್ಲ ಸ್ಟೇಜಸ್ ರಿವರ್ಸ್ ಮಾಡ್ಬೋದು, ಗ್ರೇಡ್ 1, 2, 3 ಯಾವ್ದಾದ್ರು ಆಗ್ಲಿ ರಿವರ್ಸ್ ಮಾಡಿರ್ಬೋದು. ಬಟ್ ಏನು ಫೈಬ್ರೋಸಿಸ್ ಅನ್ನೋದೇನ್ ಬರುತ್ತಲ್ಲ, ಟ್ರೀಟ್ಮೆಂಟ್ ಏನು ಸ್ಟೇಜ್ 3 ತನಕ ಇದೆ. ಈಗ ನೋಡಿ ವೇಟ್ ಲಾಸ್ ಮೆಡಿಕೇಶನ್ಸ್ ಇದಾವೆ, ಅದು ಕಾರಣ ಏನಿದೆ ಅದು ಕಡಿಮೆ ಮಾಡುತ್ತೆ. ಬಟ್ ಫೈಬ್ರೋಸಿಸ್ ರಿವರ್ಸ್ ಮಾಡಕ್ಕೆ ರೆಸ್ಮೆಟ್ರಾಮ್ ಅಂತ ಡ್ರಗ್ ಇದೆ, ವಿಚ್ ಈಸ್ FDA ಅಪ್ರೂವ್ಡ್ ಇನ್ 2024-25 ಅಲ್ಲಿ. ಬಟ್ ಇಂಡಿಯಾದಲ್ಲಿ CDSCO ಬರುತ್ತಲ್ಲ, ಸ್ಟಿಲ್ ಇಟ್ ಈಸ್ ನಾಟ್ ಅಪ್ರೂವ್ಡ್ ಇನ್ ಇಂಡಿಯಾ. ಸೊ ಫಾರ್ ದ ಪೇಷಂಟ್ ವಿ ಕ್ಯಾನ್ ಜಸ್ಟ್ ಓನ್ಲಿ ರೈಟ್, ಬಟ್ ವಿ ಕಾಂಟ್ ಪ್ರಿಸ್ಕ್ರೈಬ್. ಅಂದ್ರೆ ಹಿಂಗೆ ಇಲ್ಲಿ ಮೆಡಿಕಲ್ ಶಾಪ್ ಅಲ್ಲಿ ಸಿಗೋದಿಲ್ಲ ಇದು. It has to be got from outside and then only they can take. So resmetirom anta tablet ide which can reverse fibrosis till F3 tanka we can reverse. Okay. F4 cirrhosis aga it is not reversible. ಓಕೆ. ಸೊ ಡಾಕ್ಟರ್, ಈಗ ಕೆಲವರು ಸಡನ್ ಆಗಿ ನಂಗೆ ರ್ಯಾಪಿಡ್ ಆಗಿ ವೆಯ್ಟ್ ಲಾಸ್ ಆಗಬೇಕು, ಜಾಸ್ತಿ ಟೈಮ್ ತಗೋಬಾರ್ದು ಅಂತ ಹೇಳಿ ಕೆಲವೊಂದಿಷ್ಟು ಸಪ್ಲಿಮೆಂಟ್ಸ್ ಅನ್ನ ತಗೋತಾರೆ, ಜಿಮ್ಮಿಗೆ ಹೋಗ್ತಾರೆ, ಅದ್ರ ಜೊತೆಗೆ ಸಪ್ಲಿಮೆಂಟ್ಸ್ ತಗೋತಾರೆ. ಸೊ ಈ ತರ ರ್ಯಾಪಿಡ್ ಆಗಿ ವೆಯ್ಟ್ ಲಾಸ್ ಆಗುವಂಥದ್ದು ಏನಾದರೂ ಪ್ರೆಷರ್ ಅನ್ನ ಉಂಟು ಮಾಡುತ್ತೆ ಲಿವರ್ ಮೇಲೆ ಅಂತ? 7 to 10% ಆಫ್ ವೆಯ್ಟ್ ಲಾಸ್ ಆದ್ರೆ ಒಳ್ಳೇದು, ಅದು ದಟ್ ಈಸ್ ಓಕೆ, ಗುಡ್ ವೆಯ್ಟ್ ಲಾಸ್. ಈಗ ಸಪ್ಲಿಮೆಂಟ್ಸ್ ಅಂತಂದ್ರೆ ಲಿವರಿಗೆ ಡಿಟಾಕ್ಸ್ ಮಾಡೋದೇನೂ ಬೇಕಾಗಿಲ್ಲ, ಓನ್ಲಿ ಗುಡ್ ಲಿವರ್ ಈಸ್ ರಿಕ್ವೈರ್ಡ್. ನೀವು ವೇಟ್ ಈಗ ಎಕ್ಸಸೈಸ್ ಬಗ್ಗೆ ಮಾತಾಡಬೇಕು ಅಂತಂತಂದ್ರೆ WHO ಇಂದ ಪ್ರಿಸ್ಕ್ರಿಪ್ಷನ್ ಇದೆ ಅರೌಂಡ್ 150 minutes per week ಅಂತ. ಸ್ವಲ್ಪ ಇಂಡಿಯನ್ಸ್ ಅಲ್ಲಿ 60 minutes ಆಡ್ ಜಾಸ್ತಿ ಮಾಡಿ. ಸೊ ದಟ್ ಈಸ್ ರಿಕ್ವೈರ್ಡ್ ಫಾರ್ ಎನಿ ಪೇಷಂಟ್ ಫಾರ್ ವೇಟ್ ಲಾಸ್ ರಿಡಕ್ಷನ್. ಡೈಟ್ ಅಲ್ಲಿ ಏನು ನಾನು ಏನ್ ಹೇಳ್ತೀನಿ ಅಂತಂತಂದ್ರೆ, ಈಗ ಒಬ್ರದ್ದು ಹೈಟ್ ಏನಿದೆ 160 centimeter ಇದೆ, ಬಟ್ ಅವ್ರದ್ದು ವೇಟ್ ಏನಿದೆ 90 ಇದೆ ಅಂತ ಹೇಳಿರಿ, ಹೈಟ್ -100 ಇರ್ಬೇಕು ಅವ್ರದ್ದು ಡಿಸೈರ್ಡ್ ವೇಟ್. ಅಂದ್ರೆ 160 centimeter ಇದಾರೆ ಅಂದ್ರೆ ಅವ್ರು 60 ಇರಬೇಕು, ಬಟ್ 90 kg ಇದೆ. ಸೊ 30 kgs ಕಡಿಮೆ ಆಗಬೇಕು. ಇಟ್ ಈಸ್ ಲೆಫ್ಟ್ ಟು ದೆಮ್ ಹೌ ಟು ಲೂಸ್ ವೇಟ್. ಒಂದು ವೇಟ್ ಎಕ್ಸಸೈಸ್, ಎರೋಬಿಕ್ ಎಕ್ಸಸೈಸ್ ಅಂದ್ರೇನು, ಹಾರ್ಟ್ ರೇಟ್ ಜಾಸ್ತಿ ಆಗಬೇಕು. ಈಗ ಪೇಷಂಟ್ಸ್ ಬರ್ತಾರೆ ನಮ್ಮ ಹತ್ರ, ನಾನು ಸರ್ ಅರೌಂಡ್ 70,000 steps a day ನಡೀತಾ ಇದ್ದೀನಿ, ಬಟ್ ವೇಟ್ ಲಾಸ್ ಆಗ್ತಾ ಇಲ್ಲ. ಬಟ್ ಇಟ್ ಈಸ್ ನಾಟ್ ದ ನಂಬರ್ ಆಫ್ ಸ್ಟೆಪ್ಸ್, ಇಟ್ ಈಸ್ ಅಬೌಟ್ ಹೌ ಫಾಸ್ಟ್ ಯು ಡೂ, ಲೈಕ್ ಸ್ಕಿಪ್ಪಿಂಗ್, ರನ್ನಿಂಗ್, ಜಾಗಿಂಗ್, ಸ್ವಿಮ್ಮಿಂಗ್, ಸೈಕ್ಲಿಂಗ್. ದೀಸ್ ಆರ್ ದ ಎರೋಬಿಕ್ಸ್ ಎಕ್ಸಸೈಸಸ್. ಅಂದ್ರೇನು, ಇದರಲ್ಲಿ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ, ಅವಾಗೆ ವೇಟ್ ಲಾಸ್ ಆಗುತ್ತೆ. ಸೊ ಇದು ಪ್ರಿಸ್ಕ್ರಿಪ್ಷನ್ ಏನು ಅರೌಂಡ್ 150 minutes per week ಈ ಎಕ್ಸಸೈಸ್ ಮಾಡಿದ್ರಷ್ಟೇ ಫ್ಯಾಟಿ ಲಿವರ್ ವೇಟ್ ಲಾಸ್ ಆಗುತ್ತೆ.
ಡೈಟ್ ಅಲ್ಲಿ ಏನು ಕಾಂಪ್ಲೆಕ್ಸ್ ಕಾರ್ಬ್ಸ್ ಅಂದ್ರೆ ಫ್ರೆಂಚ್ ಫ್ರೈಸು, ಪೊಟ್ಯಾಟೋಸ್ ಇವೆಲ್ಲ ಅವಾಯ್ಡ್, ಶುಗರ್ಸ್ ಇವೆಲ್ಲ ಅವಾಯ್ಡ್ ಮಾಡಬೇಕಾಗುತ್ತೆ. ಡೈಟ್ ಪ್ಲಸ್ ಎಕ್ಸರ್ಸೈಸ್ ಇಂದಾನೆ ಮೋಸ್ಟ್ ಆಫ್ ದ ಟೈಮ್ಸ್ ಪೇಷಂಟ್ ಪೊಟ್ಯಾಟೋ ಅವಾಯ್ಡ್ ಮಾಡಬೇಕಾಗುತ್ತೆ. ಪೊಟ್ಯಾಟೋ ಕಾಂಪ್ಲೆಕ್ಸ್ ಕಾರ್ಬ್ಸ್ ಅಲ್ಲ, ಇಟ್ ಈಸ್ ನಾಟ್ ಗುಡ್ ಫಾರ್ ದ ಬಾಡಿ. ಏನಾದ್ರೂ ತಿನ್ರಿ ಲಿವರ್ದಲ್ಲಿ ಹೋಗಿ ಸ್ಟೋರ್ ಆಗೋದು ಅದು ಫ್ಯಾಟ್ ಅಂತಾನೆ. ಓಕೆ, ಸೌತ್ ಇಂಡಿಯನ್ ಡಯಟ್ ಅಲ್ಲಿ ಇಂಥದ್ದೇ ಬೆಸ್ಟ್ ಅಂತ ಹೇಳಕ್ಕಾಗುತ್ತೆ ಸರ್? ಈ ಪಾಲಿಶ್ಡ್ ರೈಸ್ ಇಸ್ ನಾಟ್ ಗುಡ್ ಆಕ್ಚುಲಿ. ಪಾಲಿಶ್ಡ್ ರೈಸ್ ವಿಲ್ ಕಾಸ್ ಮೋರ್ ಆಫ್ ಫ್ಯಾಟಿ ಲಿವರ್ ಅಂಡ್ ಸ್ಟಿಕಿಂಗ್ ಮೋರ್ ಟುವರ್ಡ್ಸ್ ಮಿಲೆಟ್ಸ್ ಇರುತ್ತಲ್ಲ, ಈಗ ರಾಗಿ, ಜೋವರ್, ಇಟ್ ಈಸ್ ವೆರಿ ಗುಡ್ ಫಾರ್ ದ ಲಿವರ್ ಅಂಡ್ ಫಾರ್ ಜನರಲ್ ಬಾಡಿ ಸ್ಟೇಟಸ್. ಆಲ್ಕೋಹಾಲ್, ಶುಗರ್ಸ್ ಆರ್ ಡೆಫಿನೆಟ್ಲಿ ಝೀರೋ, ಶುಡ್ ನಾಟ್ ಟೇಕ್. ಲಿವರ್ ಡಿಟಾಕ್ಸ್ ಅಂತ ಏನು ಮಾಡಬಾರ್ದು. ಆರ್ ಎನಿಥಿಂಗ್ ಪೇಷಂಟ್ಸ್ ಬರ್ತಾರೆ, ಸರ್ ನಾನು ಇಮ್ಯುನಿಟಿ ಜಾಸ್ತಿ ಮಾಡೋಕ್ಕೆ ನಾ ಈ ಟ್ಯಾಬ್ಲೆಟ್ ತಗೊಂತಾ ಇದ್ದೀನಿ ಅಂತ ಹೇಳ್ತಾರೆ, ಅದೆಲ್ಲ ಮಾಡಬೇಡಿ ಪ್ಲೀಸ್. ಸೊ ಅದರಿಂದಾಗಿ ಒಂದು ಡ್ರಗ್ ಇಂಡ್ಯೂಸ್ ಲಿವರ್ ಇಂಜುರಿ ಅಂತ ಒಂದು ಎಂಟಿಟಿ ಬರುತ್ತೆ. ಸೊ ಅವೆಲ್ಲ ನಾವು ನೋಡ್ತಾ ಇದೀವಿ. ಯಾವ ಬ್ರ್ಯಾಂಡ್ಸ್ ಅದ್ರ ಹೆಸರು ಅಂತ ನಾನು ಹೇಳೋದಿಲ್ಲ, ಬಟ್ ಡೆಫಿನೆಟ್ಲಿ ವಿ ಕಾಲ್ ಇಟ್ ಆಸ್ ಕಾಂಪ್ಲಿಮೆಂಟರಿ ಅಂಡ್ ಅಲ್ಟರ್ನೇಟಿವ್ ಮೆಡಿಸಿನ್ ಅಂತ. ಹರ್ಬಲ್ ಇಂಡ್ಯೂಸ್ ಲಿವರ್ ಇಂಜುರಿ ಅಂತ ಹೇಳ್ತೀವಿ, ಹಿಲಿ ಅಂತೂ ಹೇಳ್ತೀವಿ, ನಾವು ತುಂಬಾ ನೋಡ್ತೀವಿ. ಸೊ ದೋಸ್ ಥಿಂಗ್ಸ್ ಶುಡ್ ಬಿ ಅವಾಯ್ಡೆಡ್. Diet, exercise and avoidance of these agents is enough to reverse everything. ಸೊ ಲಿವರ್ ಡಿಟಾಕ್ಸ್ ಅನ್ನೋಂಥದ್ದು ಇಲ್ಲ, ಅಂದ್ರೆ ನಾವು ಎಕ್ಸ್ಟರ್ನಲಿ ಮಾಡೋ ಅವಶ್ಯಕತೆ ಇಲ್ಲ, ತನ್ನಿಂತಾನಾಗಿ ಲಿವರ್ ಅದನ್ನ ಅದು ಕ್ಲೀನ್ ಮಾಡ್ಕೊಳ್ಳುತ್ತೆ. ಜಾಸ್ತಿ ಮಾಡೋದ್ರಿಂದ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಓಕೆ ಓಕೆ. ಸೊ ಡಾಕ್ಟರ್, ಹಾಗಿದ್ರೆ ಫ್ಯಾಟಿ ಲಿವರ್ ಅಂತ ಹೇಳಿದ್ರೆ ಲಿವರ್ ಫೇಲ್ಯೂರ್ ಅಂತ ಅಂದ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ? ಈಗ ಅದೇ ಹೇಳಿದೆ ನಿಮಗೆ, 1 in 4 ವಿಲ್ ಡೆವಲಪ್ ಫಾರ್ ಸಿರೋಸಿಸ್ ಅಂತ ಹೇಳ್ತೀನಿ ಫ್ಯಾಟಿ ಲಿವರ್ ಅಲ್ಲಿ. ಸೊ 1 in 4 ವಿಲ್ ಡೆಫಿನೆಟ್ಲಿ ಗೋ ಫಾರ್ ಲಿವರ್ ಫೇಲಿಯರ್ ಅಂತ ಹೇಳ್ಬೋದು. ಈಗ ನೋಡಿ, ಫ್ಯಾಟಿ ಲಿವರ್ ಇರುತ್ತೆ ಅವರಿಗೆ, ಬಟ್ ಏನಾಗುತ್ತೆ, ಅವರು ಕಾಂಪ್ಲಿಮೆಂಟರಿ ಅಂಡ್ ಅಲ್ಟರ್ನೇಟಿವ್ ಮೆಡಿಸಿನ್ಸ್ ಅಂತ ಇರ್ತಲ್ಲ, ಅವ್ರು ತೊಗೊಂಡ್ಬಿಡ್ತಾರೆ. ಸರ್ ನನ್ನ ಫ್ಯಾಟಿ ಲಿವರ್ ಇತ್ತು, ನಾನು 3 ತಿಂಗಳಾಯ್ತು ತೊಗೊಂಡೆ, ಬಟ್ ಈಗ ನನ್ನ ಕಾಮಣಿ ಏನಿದೆ ಸರ್, ಕಾಮಣಿ ಜಾಂಡಿಸ್ 20 ಇದೆ, ಹೊಟ್ಟೆಲ್ ನೀರು ಬಂದ್ಬಿಟ್ಟಿದೆ, ಇದು ಅಕ್ಯೂಟ್ ಆನ್ ಕ್ರಾನಿಕ್ ಲಿವರ್ ಫೇಲಿಯರ್. ಇದು ಫ್ಯಾಟಿ ಲಿವರ್ ಇಂದ ಅಲ್ಲ ಆಗಿರೋದು, ಅದ್ರ ಏನ್ ಹೆಚ್ಚಿಗೆ ಮಾಡಿದಾರಲ್ಲ ಅದರಿಂದ ಲಿವರ್ ಫೇಲಿಯರ್ ಆಗಿದೆ. ಸೊ ಅದು ಕಾಮನ್ ಇದೆ ಆಕ್ಚುಲಿ ಇಲ್ಲಿ, ಸ್ಪೆಷಲಿ ಇನ್ ಇಂಡಿಯಾ ಇಟ್ ಈಸ್ ಮೋರ್ ಕಾಮನ್. ಓಕೆ. ಸೊ ಫ್ಯಾಟಿ ಲಿವರ್ ಬಂತು ಅಂತ ಹೇಳಿದಾಗ ಆ ವ್ಯಕ್ತಿಯ ಜೀವನನೇ ಮುಗೀತು ಅನ್ನೋ ಮಟ್ಟಿಗೆ ಕೆಲವರು ಯೋಚನೆ ಮಾಡಿ, ಅಂದ್ರೆ ಲಿವರ್, ಕಿಡ್ನಿ, ಬ್ರೈನ್, ಹಾರ್ಟ್ ಈ ತರದ ಆರೋಗ್ಯ ಸಮಸ್ಯೆಗಳು ಬಂದಾಗ ಜನ ಜಾಸ್ತಿ ಹೆದರ್ಕೋತಾರೆ. ಸೊ ಬೋನ್ ಒಂದ್ಸತಿ ಮುರಿದ್ರೂ ಪರವಾಗಿಲ್ಲ, ಅದಾದ್ಮೇಲೆ ಮತ್ತೆ ಜಾಯಿಂಟ್ ಆಗುತ್ತೆ ಅನ್ನೋದು ಗೊತ್ತು. ಬಟ್ ಈ ತರದ್ದು ಕ್ರಾನಿಕ್ ಕಂಡೀಷನ್ ಇದ್ದಾಗ ಅಥವಾ ಪ್ರಾಬ್ಲಮ್ಸ್ ಇದ್ದಾಗ ಜಾಸ್ತಿ ಭಯ ಪಡ್ತಾರೆ. ಸೊ ಆ ತರ ಭಯ ಪಡೋರಿಗೆ ನಿಮ್ ಕಡೆಯಿಂದ ಏನಾದ್ರು ಸಲಹೆಗಳಿದೆಯಾ ಅಂತ? ನನ್ನ ಕಡೆಯಿಂದ ಓನ್ಲಿ ಒಂದ್ ಮಾತೇನು ಹೇಳ್ಬೇಕಂತಂದ್ರೆ, ಫ್ಯಾಟಿ ಲಿವರ್ ಡಿಸೀಸ್ ಇಸ್ ದ ಅರ್ಲಿಯೆಸ್ಟ್ ಒಂದು ವಾರ್ನಿಂಗ್ ಸೈನ್ ಫಾರ್ ದ ಹೋಲ್ ಬಾಡಿ. ಫಸ್ಟ್ ಸ್ಟಾರ್ಟ್ ಆಗೋದು ಫ್ಯಾಟಿ ಲಿವರ್, ಅದು ಹಾಕೊಳ್ಳೇನೆ ನಿಮಗೆ ಶುಗರು, BP, ಕೊಲೆಸ್ಟ್ರಾಲ್ ಸ್ಟಾರ್ಟ್ ಆಗುತ್ತೆ. ಅದರಿಂದಾಗಿ ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್ಸ್, ಕಿಡ್ನಿ ಪ್ರಾಬ್ಲಮ್, ಲಿವರ್ ಡಿಸೀಸ್ ಸ್ಟಾರ್ಟ್ ಆಗುತ್ತೆ. ಸೊ ಫ್ಯಾಟಿ ಲಿವರ್ ಇದ್ದರೆ ಪ್ಲೀಸ್ ಡೋಂಟ್ ನೆಗ್ಲೆಕ್ಟ್. ನಿಮ್ಗೆ ಟ್ರೀಟ್ಮೆಂಟ್ ನಾನೆಲ್ಲ ಹೇಳಿದ್ದೀನಿ ಯಾವ ಥರ ಅಂತ, ಅದು ನೀವು ಫಾಲೋ ಮಾಡಿ ಆ್ಯಂಡ್ ಟ್ರೈ ಟು ರಿವರ್ಸ್ ಇಟ್. ರಿವರ್ಸ್ ಆಗ್ತಾ ಇಲ್ಲ ಅವ್ರು ನಿಮ್ಮ ಕಡೆಯಿಂದ ಏನಾದರೂ ಹೆಲ್ಪ್ ಬೇಕಂತಂದರೆ ಪ್ಲೀಸ್ ವಿಸಿಟ್ ಅ ನಿಯರ್ ಬೈ ನಿಮ್ಮ ಮನೆ ಹತ್ರ ಎಂಡೋಕ್ರೈನಾಲಜಿಸ್ಟ್ ಆರ್ ಡಾಕ್ಟರ್ಸ್ ಆರ್ ಅ ಹೆಪಟಾಲಜಿಸ್ಟ್ ಫಾರ್ ದ ಟ್ರೀಟ್ಮೆಂಟ್, ಅಷ್ಟೇ ಹೇಳ್ತೀನಿ. ಓಕೆ. ಸೊ ಲಿವರ್ನ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ನಿಮ್ಮ ಕಡೆಯಿಂದ ಏನಾದರೂ ಸಜೆಷನ್ಸ್, ಲೈಫ್ ಸ್ಟೈಲ್ ಅಲ್ಲಿ ಏನಾದರೂ ಬೇರೆ ಇದೆಯಾ ಅಂತ ಕೊನೆಯದಾಗಿ ಹೇಳೋದಾದ್ರೆ? ಒಂದು ಡೈಟ್ ಮೇನ್ಲಿ, ಒಂದು ಶುಗರಿ ಡೈಟ್ ಶುಡ್ ಬಿ ಅವಾಯ್ಡೆಡ್. ಕಾಫಿ ಇಸ್ ವೆರಿ ಬೆಟರ್ ಫಾರ್ ಇದು. ಸ್ಟಿಕ್ ಮೋರ್ ಟುವರ್ಡ್ಸ್ ಮಿಲೆಟ್ ಬೇಸ್ಡ್ ಡೈಟ್. ಆಲ್ಕೋಹಾಲ್ ಝೀರೋ, no alcohol is good for the body. And exercise, aerobic exercise na helide around 150 minutes to 210 minutes per week. This both will be better, but most important thing, don't take any supplements to keep your liver healthy. Only thing is that diet and exercise is enough. ಓಕೆ ಓಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಫ್ಯಾಟಿ ಲಿವರ್ನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಸೊ ಯಾವ ಕಾರಣಕ್ಕೋಸ್ಕರ ಆಗುತ್ತೆ, ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಅಂತ ಹೇಳಿದ್ರೆ ಏನು, ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಅಂತ ಹೇಳಿದ್ರೆ ಏನು, ಇದರಲ್ಲಿ ಬರುವಂಥ ಗ್ರೇಡ್ಗಳು. ಸೊ ಇದ್ರ ಬಗ್ಗೆ ಜನರಿಗೆ ಜಾಸ್ತಿ ಗೊತ್ತಿರೋದಿಲ್ಲ. ನಾವು ಕಾಮನ್ ಆಗಿ ಅನ್ಕೋತೀವಿ, ಓಕೆ ಗ್ರೇಡ್ 1, 2 ಇತ್ತು ಅಂತ ಹೇಳಿದ್ರೆ ಏನು ಪರವಾಗಿಲ್ಲ, 3, 4 ಹೋಯ್ತು ಅಂತ ಹೇಳಿದ್ರೆ ಸಮಸ್ಯೆ ಇರ್ಬೋದು ಅಂತ. ಬಟ್ ಅದರಲ್ಲಿ ಯಾವ ರೀತಿಯಾಗಿ ಸಬ್ ಟೈಪ್ಸ್ ಇದಾವೆ, ಸೊ ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀರಾ. ಸೊ ಲಿವರ್ನ ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಫ್ಯಾಟಿ ಲಿವರ್ನ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.